ಏನಿದೆ ಒಂದ್ಸಲಿ ಸ್ವಲ್ಪ ಇಡೀ ದೇಶದ ಜನಕ್ಕೆ ಭಾಳ ಗೊಂದಲಮಯ ಆಗಿದೆ. ಇವತ್ತು ವಕ್ಫ್ ವಿಚಾರ ಯಾಕೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ತಂದುಬಿಟ್ಟು ಈ ರೀತಿ ಭಾಳ ದೊಡ್ಡ ಪ್ರಚಾರ ಕೊಟ್ಟು ಒಂದು ನೆಗೆಟಿವಿಸಮ್ನ ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಚೈನಾ ದೇಶ 175 ಕಿಲೋಮೀಟ್ರ್ ದೇಶದ ಒಳಗಡೆ ಬಂದುಬಿಟ್ಟಿದೆ. 600ಕ್ಕೂ ಹೆಚ್ಚು ನಮ್ಮ ಹಳ್ಳಿಗಳನ್ನು ತೊಗೊಂಡ್ಬಿಡೋ ಜೊತೆಗೆ 2 ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಇಂಥ ವಿಚಾರಗಳು ಎಲ್ಲಿ ಬರಬಾರ್ದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಭಾರತ ದೇಶ ಎಲ್ಲಿದೆ, ಬಡತನ ವಿಷಯದಲ್ಲಿ, ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಬೇರೆ ಯಾವುದೇ ಚರ್ಚೆ ಆಗಬಾರ್ದೆಂಬ ಈ ಉದ್ದೇಶಗಳಲ್ಲಿ ಇಂಥ ಒಂದು ಯಾವಾಗಲೂ ನಾಟಕಗಳನ್ನ ಮಾಡ್ತಾನೆ ಇರ್ತಾರೆ ಬಿ ಜೆ ಪಿಯವರು. ಇದು ತಂದಿರ್ತಕ್ಕಂಥ ಉದ್ದೇಶ ಏನು ಉದ್ದೇಶ ಇದೆ? ಆರ್ಟಿಕಲ್ 26 ಏನು ಹೇಳ್ತದೆ ಈ ದೇಶದ್ದು? ಆರ್ಟಿಕಲ್ 26 ಎಲ್ಲ ಮೈನಾರಿಟೀಸ್ಗಳಿಗೆ, ಬರೀ ಮುಸಲ್ಮಾನರಷ್ಟೇ ಅಲ್ಲ, ಸಿಖ್ ಬಂದರು, ಇಸಾಯಿಸ್ ಬಂದರು, ಕ್ರಿಶ್ಚಿಯನ್ಸ್ ಬಂದರು, ಬುದ್ಧರು ಬಂದರು, ಎಲ್ಲ ಬೇರೆ ಬೇರೆ ಮೈನಾರಿಟೀಸ್ಗಳಿಗೆ ಅವರಿಗೆ ಆದಂಥ ಒಂದು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವ್ಯವಸ್ಥೆ, ಅವರಿಗಾದಂಥ ಒಂದು ಇನ್ಸ್ಟಿಟ್ಯೂಷನ್ಸು, ಅವರಿಗಾದಂಥ ಆಸ್ತಿಗಳು, ಅವರಷ್ಟಿಗೆ ಅವರೇ ಕಾಯ್ದೆ ಕಾನೂನುಗಳನ್ನ ಮಾಡಿಕೊಂಡು ಈ ದೇಶದ ವ್ಯವಸ್ಥೆಯಲ್ಲಿ ಮಾಡಬೇಕಂತಕ್ಕಂಥದ್ದು ಆರ್ಟಿಕಲ್ 26 ಹೇಳ್ತದೆ. ಇದನ್ನು ಆರ್ಟಿಕಲ್ 26 ಉಲ್ಲಂಘನೆ ಮಾಡಿ ಮಾಡ್ತಕ್ಕಂಥದ್ದೇನು, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇ ಆಗುತ್ತೆ ಅಂತ ಕೂಡ ಗೊತ್ತಿದೆ. ಪ್ರಚಾರ ಸಿಗಬೇಕು. ಈಗ ಅವರಿಗೆ ಈ ವಿಷಯಗಳು ಬಿಟ್ಟರೆ ಅದೇ ಹೇಳ್ತಾರೆ. ನಿಮ್ಮನ್ನು ನಾವು ಕೇಳ್ತಿರೋದು, ಈ ಬಿ ಜೆ ಪಿಯವರಾಗಿರಲಿ, ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಭಾಳಷ್ಟು ಸರಿ ಎಲ್ಲ ಬಂದು ನಮ್ಮ ಸರ್ಕಾರಕ್ಕೆ ಟೀಕೆನೇ ಮಾಡ್ತಾರೆ. ಇವರ ಸರ್ಕಾರಗಳು, ಫಾರ್ ಎಕ್ಸಾಂಪಲ್ ಉದಾಹರಣೆ ಯು ಪಿ ಆಗಿರ್ಬೋದು, ಎಂ ಪಿ ಆಗಿರ್ಬೋದು, ಬಿಹಾರ್ಗಳಾಗಿರ್ಬೋದು, ಇವರು ಕಳೆದ 30-40 ವರ್ಷದಿಂದ ಸರ್ಕಾರಗಳು ಅಲ್ಲೇ ಇದ್ದಾವೆ. ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ, ಸೌತ್ ಇಂಡಿಯನಲ್ಲಿ ಯಾವ ಸ್ಟೇಟ್ಗಳಿದ್ದಾವೆ, ನಾರ್ತ್ ಇಂಡಿಯನ್ ಸ್ಟೇಟಿಗೆ ಯಾಕೆ ಇಷ್ಟು ಡಿಫ್ರೆನ್ಸ್ ಇದೆ? ಏನು ಕಾರಣ ಏನು? ಎಲ್ಲ ಒಂದು ಚರ್ಚೆ ಆಗಬೇಕಲ್ಲ. ಏನಿದೆ ಒಂದ್ಸಲಿ ಸ್ವಲ್ಪ ಇಡೀ ದೇಶದ ಜನಕ್ಕೆ ಭಾಳ ಗೊಂದಲಮಯ ಆಗಿದೆ. ಇವತ್ತು ವಕ್ಫ್ ವಿಚಾರ ಯಾಕೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ತಂದುಬಿಟ್ಟು ಈ ರೀತಿ ಭಾಳ ದೊಡ್ಡ ಪ್ರಚಾರ ಕೊಟ್ಟು ಒಂದು ನೆಗೆಟಿವಿಸಮ್ನ ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಚೈನಾ ದೇಶ 175 ಕಿಲೋಮೀಟ್ರ್ ದೇಶದ ಒಳಗಡೆ ಬಂದುಬಿಟ್ಟಿದೆ. 600ಕ್ಕೂ ಹೆಚ್ಚು ನಮ್ಮ ಹಳ್ಳಿಗಳನ್ನು ತೊಗೊಂಡ್ಬಿಡೋ ಜೊತೆಗೆ 2 ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಇಂಥ ವಿಚಾರಗಳು ಎಲ್ಲಿ ಬರಬಾರ್ದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಭಾರತ ದೇಶ ಎಲ್ಲಿದೆ, ಬಡತನ ವಿಷಯದಲ್ಲಿ, ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಬೇರೆ ಯಾವುದೇ ಚರ್ಚೆ ಆಗಬಾರ್ದೆಂಬ ಈ ಉದ್ದೇಶಗಳಲ್ಲಿ ಇಂಥ ಒಂದು ಯಾವಾಗಲೂ ನಾಟಕಗಳನ್ನ ಮಾಡ್ತಾನೆ ಇರ್ತಾರೆ ಬಿ ಜೆ ಪಿಯವರು. ಇದು ತಂದಿರ್ತಕ್ಕಂಥ ಉದ್ದೇಶ ಏನು ಉದ್ದೇಶ ಇದೆ? ಆರ್ಟಿಕಲ್ 26 ಏನು ಹೇಳ್ತದೆ ಈ ದೇಶದ್ದು? ಆರ್ಟಿಕಲ್ 26 ಎಲ್ಲ ಮೈನಾರಿಟೀಸ್ಗಳಿಗೆ, ಬರೀ ಮುಸಲ್ಮಾನರಷ್ಟೇ ಅಲ್ಲ, ಸಿಖ್ ಬಂದರು, ಇಸಾಯಿಸ್ ಬಂದರು, ಕ್ರಿಶ್ಚಿಯನ್ಸ್ ಬಂದರು, ಬುದ್ಧರು ಬಂದರು, ಎಲ್ಲ ಬೇರೆ ಬೇರೆ ಮೈನಾರಿಟೀಸ್ಗಳಿಗೆ ಅವರಿಗಾದಂಥ ಒಂದು ವ್ಯವಸ್ಥೆ, ಅವರಿಗಾದಂಥ ಒಂದು ಇನ್ಸ್ಟಿಟ್ಯೂಷನ್ಸು, ಅವರಿಗಾದಂಥ ಆಸ್ತಿಗಳು, ಅವರಷ್ಟಿಗೆ ಅವರೇ ಕಾಯ್ದೆ ಕಾನೂನುಗಳನ್ನ ಮಾಡಿಕೊಂಡು ಈ ದೇಶದ ವ್ಯವಸ್ಥೆಯಲ್ಲಿ ಮಾಡಬೇಕಂತಕ್ಕಂಥದ್ದು ಆರ್ಟಿಕಲ್ 26 ಹೇಳ್ತದೆ. ಇದನ್ನು ಆರ್ಟಿಕಲ್ 26 ಉಲ್ಲಂಘನೆ ಮಾಡಿ ಮಾಡ್ತಕ್ಕಂಥದ್ದೇನು, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇ ಆಗುತ್ತೆ ಅಂತ ಕೂಡ ಗೊತ್ತಿದೆ. ಪ್ರಚಾರ ಸಿಗಬೇಕು. ಈಗ ಅವರಿಗೆ ಈ ವಿಷಯಗಳು ಬಿಟ್ಟರೆ ಅದೇ ಹೇಳ್ತಾರೆ. ನಿಮ್ಮನ್ನು ನಾವು ಕೇಳ್ತಿರೋದು, ಈ ಬಿ ಜೆ ಪಿಯವರಾಗಿರಲಿ, ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಭಾಳಷ್ಟು ಸರಿ ಎಲ್ಲ ಬಂದು ನಮ್ಮ ಸರ್ಕಾರಕ್ಕೆ ಟೀಕೆನೇ ಮಾಡ್ತಾರೆ. ಇವರ ಸರ್ಕಾರಗಳು, ಫಾರ್ ಎಕ್ಸಾಂಪಲ್ ಉದಾಹರಣೆ ಯು ಪಿ ಆಗಿರ್ಬೋದು, ಎಂ ಪಿ ಆಗಿರ್ಬೋದು, ಬಿಹಾರ್ಗಳಾಗಿರ್ಬೋದು, ಇವರು ಕಳೆದ 30-40 ವರ್ಷದಿಂದ ಸರ್ಕಾರಗಳು ಅಲ್ಲೇ ಇದ್ದಾವೆ. ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ, ಸೌತ್ ಇಂಡಿಯನಲ್ಲಿ ಯಾವ ಸ್ಟೇಟ್ಗಳಿದ್ದಾವೆ, ನಾರ್ತ್ ಇಂಡಿಯನ್ ಸ್ಟೇಟಿಗೆ ಯಾಕೆ ಇಷ್ಟು ಡಿಫ್ರೆನ್ಸ್ ಇದೆ? ಏನು ಕಾರಣ ಏನು? ಎಲ್ಲ ಒಂದು ಚರ್ಚೆ ಆಗಬೇಕಲ್ಲ.